ದ್ವಾಪರಯುಗದಲ್ಲಿ ಭೀಮ ನಿರ್ಮಿಸಿದಂಥ ಕೆರೆ ನೋಡಿ ತನ್ನ ಗದೆಯಲ್ಲಿ. ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬಂದಿರೋದು ಮಂಗಳೂರಿನ ಕಾರಿಂಜೇಶ್ವರ ದೇವಸ್ಥಾನಕ್ಕೆ, ಮಂಗಳೂರಿನ ಬಂಟ್ವಾಳದಲ್ಲಿರ್ತಕ್ಕಂಥ ಕಾರಿಂಜೇಶ್ವರ ದೇವಸ್ಥಾನಕ್ಕೆ. ಸೊ ಇವಾಗ ಬೆಟ್ಟ ತುದಿಗೆ ಹೋಗಬೇಕು. 300ರಿಂದ 400 ಮೆಟ್ಲಿದೆ ಅಂತ ಹೇಳ್ತಾರೆ. ಓಹೋ, ಏನು ಗುರು. ಸೊ ಶುರು ಮಾಡುವ ಬನ್ನಿ ಅಪ್ಪ. ಇಲ್ಲಿ ಟೋಟಲ್ 3 ದೇವಸ್ಥಾನ ನೀವು ನೋಡ್ಬೋದು. ಒಂದು ಸಿದ್ಧಿವಿನಾಯಕನ ದೇವಸ್ಥಾನ, ಅದು ರೈಟಲ್ಲಿದೆ. ಇನ್ನೊಂದು ಸೆಕೆಂಡ್ ಒನ್ ಬರುತ್ತೆ ಪಾರ್ವತಿ ದೇವಸ್ಥಾನ, ಎದುರುಗಡೆ ನೋಡ್ತಿದ್ದೀರಾ, ಮಿಡ್ಲಲ್ಲಿ ಬರುತ್ತೆ. ಇದಾದಮೇಲೆ ಮೇಲ್ಗಡೆ ಹೋದರೆ ಡೆಡ್ ಎಂಡಲ್ಲಿ ಟಾಪಲ್ಲಿ ಈಶ್ವರನ ದೇವಸ್ಥಾನ ಸಿಗುತ್ತೆ. ಶಿವರಾತ್ರಿ ಟೈಮಲ್ಲಿ ಮೇಲ್ಗಡೆ ಇರುವಂಥ ಈಶ್ವರನನ್ನು ಕೆಳಗಡೆ ತಂದು ಇಲ್ಲಿ ಒಂದು ದಿವಸ ಪೂಜಿಸ್ತಾರೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಭಯ ಆಗ್ತಿದೆ ನನಗೆ. ತುಂಬ ಕೋತಿಗಳಿವೆ, ಕಿತ್ಕೊಂಡು ಬಿಡ್ತದೆಲ್ಲ. ಈ ಒಂದು ಜಾಗ 4 ಯುಗಗಳಿಂದ ಇಲ್ಲಿದೆ ಅಂತ ಹೇಳ್ತಾರೆ. ಸತ್ಯಯುಗದಲ್ಲಿ ಋಷಿಮುನಿಗಳೆಲ್ಲ ಪೂಜಿಸಿದಂತಹ ಜಾಗ ಅಂತ ಇದು. ಅದಾದಮೇಲೆ ತ್ರೇತಾಯುಗದಲ್ಲಿ ರಾಮ ಮತ್ತು ಸೀತೆ ಇಲ್ಲಿಗೆ ಬಂದಿದ್ದರು. ಆವಾಗ ರಾಮ ಮತ್ತು ಸೀತೆ ಒಂದು ಏನು ಪ್ರಮಾಣ ಮಾಡಿದ್ರಂತೆ, ಜೊತೆಯಾಗಿರೋಕ್ಕೆ ಏನೋ ಪ್ರಮಾಣ ಮಾಡಿರ್ತಾರಂತೆ. ಆ ಕಲ್ಲು ಸಹ ಇಲ್ಲಿದೆ, ನೋಡ್ಬೋದು. ಅದಾದಮೇಲೆ ದ್ವಾಪರಯುಗದಲ್ಲಿ ಕೃಷ್ಣ ಪಾಂಡವರನ್ನು ಕರ್ಕೊಂಡು ಇಲ್ಲಿ ಬರ್ತಾರೆ. ಆವಾಗ ಭೀಮನ ಗದೆಯಿಂದ ನಿರ್ಮಿಸಿದಂಥ ಕೆರೆ ಕೆಳಗಡೆ ನಾವು ನೋಡಿದ್ವಲ್ಲ, ಅದು ಇದಲ್ಲ. ಎಲ್ಲರೂ ಬರುವಂಥ ಜಾಗ ಅಂತ ಟಫ್ ಏನಿಲ್ಲ, ಆರಾಮಾಗಿ ಎಲ್ಲರೂ ಬರ್ಬೋದು. ಜಾಸ್ತಿ ಹೈಟ್ ಸಹ ಇಲ್ಲ. 300 to 400 ಸ್ಟೆಪ್ಸ್ ಒಳಗಡೆ ಮುಗ್ದೋಗುತ್ತೆ ನಿಮಗೆ. ದೇವಸ್ಥಾನದಲ್ಲಿ ಎಷ್ಟು ಕೋತಿಗಳಿವೆ ಅಂದರೆ, ಎಲ್ಲ ಕೋತಿಗಳಿವೆ, ಇಲ್ಲೇ ಇವೆ ಅನಿಸುತ್ತೆ. ಇಲ್ಲಿ ಇನ್ನೊಂದು ಪ್ರತೀತಿ ಇದೆ, ಏನಂದರೆ ನೈವೇದ್ಯದ ಕಲ್ಲು ಅಂತ, ನೈವೇದ್ಯದ ಜಾಗ, ಮಂಗಗಳಿಗೆ ನೈವೇದ್ಯ ನೀಡುವಂಥ ಜಾಗ ಅಂತ ಸಪ್ರೇಟ್ ಒಂದು ಜಾಗನೇ ಇದೆ. ಅಲ್ಲಿ ಪೂಜೆ ಆದಮೇಲೆ ಪ್ರಸಾದನ ಅಲ್ಲಿಟ್ಟು ಮಂಗಗಳು ತಿಂದರೆ ಅದು ದೇವರಿಗೆ ಅರ್ಪಣೆ ಅಂತ ಹೇಳ್ತಾರೆ. ಗುರು, ಇದು ಬಂಡೆ ಅಂತ ಯಾರಾದರೂ ಹೇಳ್ತಾರಾ? ನೋಡಿ, ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಮಣ್ಣು ಮೇಲೆ ಬೆಳ್ಕೊಂಡಾಗಿದೆ ಎಲ್ಲ. ಅಡಿಗಡೆ ಫುಲ್ಲು ಬಂಡೆ, ಇದು ದೊಡ್ಡ ಬಂಡೆ ನೋಡಿ. ದೇವರ ಒಂದು ಅಭಿಷೇಕಕ್ಕೆ ಇಲ್ಲಿಂದನೇ ನೀರು ತಗೊಂಡು ಹೋಗ್ತಾರೆ. ಒಳಗಡೆ ಯಾರಿಗೂ ಪ್ರವೇಶ ಇರಲ್ಲ, ಅರ್ಚಕರಿಗೆ ಮಾತ್ರ. ಅಲ್ಲಿಂದ ಕೆಳಗಡೆ ಬಂದಮೇಲೆ ಸ್ಟೆಪ್ 2 ಅಲ್ಲಿ ನಮಗೆ ಪಾರ್ವತಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಅನ್ನದಾಸೋಹದ ಕೊಠಡಿ ಸಹ ಇದೆ. ಒಂದು ಶಿವರಾತ್ರಿಯಲ್ಲಿ ಎಲ್ಲ ಇಲ್ಲೇ ಊಟ ಆಗುತ್ತಿರಬೇಕು ಮೋಸ್ಟ್ಲಿ. ಈಚೆ ಇನ್ನೊಂದೇನೋ ಬಿಲ್ಡಿಂಗ್ ಇದೆ, ಓಲ್ಡ್, ತುಂಬ ಟ್ರೆಡಿಷ್ನಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಕಂಪೇರ್ ಮಾಡಿದರೆ ಮೇಲ್ಗಡೆ ಇರೋ ಈಶ್ವರನ ದೇವಸ್ಥಾನಕ್ಕಿಂತ ಇದು ತುಂಬ ದೊಡ್ಡದು. ಯಾಕಂದರೆ ಇಲ್ಲಿ ಸ್ಪೇಸ್ ಜಾಸ್ತಿ ಇದೆ. ಸೊ ಸುತ್ತಲಿನ ಆವರಣ ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ. ತಾಯಿ ಪಾರ್ವತಿ ಅಮ್ಮ, ಇದು ಎಂಟ್ರೆನ್ಸ್. ಅಲ್ಲಿಂದ ಕೆಳಗಡೆ ಬರ್ತಾ ನಾನು ಫಸ್ಟಿಗೆ ಹೇಳಿದ್ನಲ್ಲ, ಫಸ್ಟಿಗೆ ಸಿಗೋದು ನಿಮಗೆ ವಿನಾಯಕನ ದೇವಸ್ಥಾನ. ವಿನಾಯಕನ ದೇವಸ್ಥಾನ ಫಸ್ಟಿಗೆ ಸಿಗುತ್ತೆ. ಒಂದು 70 to 100 ಮೆಟ್ಲು ಹತ್ತಬೇಕಾದ್ರೆ ನಿಮಗೆ ಸಿಕ್ಬಿಡುತ್ತೆ. ಬಟ್ ನಾನು ಫಸ್ಟಿಗೆ ಮೇಲ್ಗಡೆ ಹೋಗಿ ಬರ್ತಾ ಕೆಳಗಡೆನ ನೋಡ್ಕೊಂಡು ಬಂದೆ. ಆವಾಗಲೇ ಹೇಳಿದ್ನಲ್ಲ, ಎಂದೂ ಭತ್ತದ ಕೆರೆ ಅಂತ. ಭೀಮನ ಗದೆಯಿಂದ ಸೃಷ್ಟಿಯಾದಂಥ ಎಂದೂ ಭತ್ತದ ಕೆರೆ ಅಂದರೆ ಎಂದೂ ಸಹ ಆರೋಗೋದಿಲ್ಲ ಅಂತ. ಇಲ್ಲಿ ನೀರು ಬೇಸಿಗೆ ಇರಲಿ, ಮಳೆ ಇರಲಿ, ಚಳಿ ಇರಲಿ, ಯಾವಾಗಲೂ ಇರುತ್ತೆ, ಇಲ್ಲಿ ಫುಲ್ ನೀರಿರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ನೋಡಿದಿರಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಂಗಳೂರಿನ ಫಿಶ್ ಮೇಳನ ತೋರಿಸ್ತೀನಿ. ಸೊ ಎಂಟ್ರ್ ಆಗ್ತಾಯಿದ್ದೀವಿ, ಬಾಗಿಲು ಹಾಕಿದ್ದಾರೆ, ಇನ್ನೇನು ಓಪನ್ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಓಪನ್ ಮಾಡೋಣ. ಅಲ್ಲಿವರೆಗೂ ಬಾಯ್.